ಕಬೀರದಾಸರು ಒಂದು ಮಾತಿನಲ್ಲಿ ಹಿಂಗ ಹೇಳ್ತಾರ. ಹೇಗೆ ಹೇಳ್ತಾರಪ್ಪ ಮಾತ? दीन में तेल है लेकिन दिखता नहीं, ಹೌದು. पेट में अंगार है लेकिन जलता नहीं ಅಂತ ಹೇಳ್ತಾನ. ಹೇಗಂದ್ರೆ ಸಾಹೇಬ್ರ? ಎಳ್ಳಿನಲ್ಲಿ ಎಣ್ಣೆದ ಕರೆ ಕಾಣುವುದಿಲ್ಲ. ಹೌದು. ನಮ್ಮ ನಿಮ್ಮ ಉದರದಲ್ಲಿ ಬೆಂಕಿ ಅದ, ಅದು ಸುಡುವುದಿಲ್ಲ, ಯಾರಿಗೆ ಸುಟ್ಟಿಲ್ಲ ಅಂತ ಹೇಳ್ತಾನ. ಹೌದು ಹೌದು. ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಸಾತಲಗಾಂವ್ ಗ್ರಾಮದಲ್ಲಿ ನಮ್ಮ ಸರಜೋಡಿ ಮಾತಾಡುವಂತ ಹಿರಿಯ ಕಲಾವಂತರು ಯಲ್ಲಣ್ಣ ಮಾಸ್ತರ್ ಅವರು ಹಾ ಮಾಸ್ತರಿ ಒಂದೆರಡು ಪ್ರಶ್ನೆಗಳನ್ನ ನಮ್ಮನ್ನು ಕೇಳ್ಯಾರ. ಹೌದು ಹೌದು. ನೀವೆಲ್ಲಾರು ಲಕ್ಷ್ಯ ಕೊಟ್ಟು ಕೇಳಿರಿ. ಹೌದು. ಹೊನ್ನೂರು ಬೀರ್ ದೇವರಿಗೂ ಮತ್ತು ಕ್ವಾಣಗನೂರು ಕರೆ ಸಿದ್ಧಗ ಸಿದ್ಧಪತ್ರಿ ಇರ್ತದ. ಮುಂಜಾನೆ ಸಿದ್ಧ ಪತ್ರಿ ಇರ್ತದ. ಹಾ ಹಂಗ ನಿಮ್ಮ ಅಮೋಘ ಸಿದ್ಧನ ಮಠದೊಳಗಾದ್ರೂ ಕೂಡ ಮಠ ಮನ್ಯಾಗ ಒಂದು ಜಾಗದಾಗ ಎರಡೊತ್ತು ಸಿದ್ಧ ಪತ್ರಿ ಇರ್ತದ. ಅವ್ರು ಯಾವ್ರ? ಆ ಊರು ಯಾವುದು, ಆ ಊರಿಗೆ ತಾಲೂಕ್ ಯಾವುದು, ಆ ಜಿಲ್ಲಾ ಯಾವುದು ಅಂತ ಕೇಳ್ಯಾರ. ಹಾ ಹಾ. ಯಾವ ಊರ್ ಮಗದಾಗದ? ಬಹಳ ದಿವಸಕ್ಕೆ ಬಂದಾರ ನೋಡಿ. ಹಾ ಸ್ಟೇಜ್ ಮ್ಯಾಗ ಸಾಧಾರಣ ಬರೀ MLA ಆಗೋದು, MP ಆಗೋದು, ಜಿಲ್ಲಾ ಪರಿಷತ್ ಮೆಂಬರ್ ಚೇರ್ಮನ್ ಆಗೋದು, ಅದರಾಗೆ ಸ್ವಾದ ತೊಗೊಂಡದಕ್ಕಿ ಲೌಡಿ ಸ್ಟೇಜ್ ಸಾತಲ್ಗಾದವ್ರು ಬಿರಿ ಮಾಡೋಣ ಓಡಿ ಬಂದಾಳೆ. ಬರನ ಇಂಥದ್ದೊಂದು ಪ್ರಶ್ನೆ ಕೇಳ ಬಂದ ಕಡೆ ಇರ್ಲಿ. ಆ ಪ್ರಶ್ನೆದ ಉತ್ತರ ಕೇಳಿ ಹೇಳಿ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕ ಹೌದು. ಬಿಸನಹಳ್ಳಿ ಗ್ರಾಮದೊಳಗ ಹಾ ಹಾ. ಬಿಸರಳ್ಳಿ ಗ್ರಾಮದೊಳಗ ಅಮೋಘ ಸಿದ್ಧನ ದೇವಸ್ಥಾನದ. ಹೌದು. ಆ ದೇವಸ್ಥಾನದಲ್ಲಿ ಮತ್ತೆ ಮುಂಜಾನೆ ಎರಡೊತ್ತ ಸಿದ್ಧ ಪತ್ರಿ ಏರ್ತದೆ. ಹೌದು ಹೌದು ಹೌದು. ನಾ ಹೇಳಿದ ಪ್ರಶ್ನೆ ತಪ್ಪದ, ಉತ್ತರ ತಪ್ಪದ ಅಂದಿ ಅಂದ್ರೆ ಮುಂದಿನ ಸಲ ಇದು ಸ್ಟೇಜಿಗೆ ಬಂದ ಹಾ ನೀ ಹೇಳಿದ ತಪ್ಪಾಗ್ಯದ, ಇದು ಹಿಂಗದ ಅಂತ ಹೇಳಬೇಕು. ಬರಬರಿ. ಹೌದಿಲ್ಲ? ಇಲ್ಲ ನೀವು ಹೇಳಿದೆ ಸತ್ಯದ ಒಪ್ಪಗೋಬೇಕು. ಒಬ್ಬ ಮಾತು ಮುಂದಿನ ಕೇಳ್ಬೇಕು. ಮಾತು ಮುಂದಿನ ಕೇಳಬೇಕು. ಹೌದು. ಇನ್ನ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಯಾನ. ಅಮೋಘ ಸಿದ್ಧ ಅಮೋಘ ಸಿದ್ಧ ಕೈಲಾಸದಿಂದ ಮಳಿ ಕೀಲಿ, ಬೆಳಿ ಕೀಲಿ, ಬಂಜಿಗೆ ತೊಟ್ಟಿಲು, ಪ್ರಸಾದ ಗಂಟು, ಹೋಮದ ಕಂಬಳಿ, ನೇಮದ ಬೆತ್ತ, ಭಂಡಾರ ಭರಣಿ, ಕಾಮಧೇನು, ಕಲ್ಪವೃಕ್ಷ ಎಲ್ಲರೂ ಸಾಹಿತ್ಯನ ಪಡಿಕೊಂಡು ಸಂಗಟ ಗುರುವಿನ ಕರಿಕೊಂಡು ಕೈಲಾಸ ಗಮನ ಬಿಟ್ಟು ಮರ್ತೆ ಲೋಕಕ್ಕೆ ಬಂದು ಮಕಣಾಪುರದಲ್ಲಿ ಗುರು ಸ್ಥಾಪನೆಯನ್ನು ಮಾಡಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಅಂತರ್ಡೇರ ಕಂಬಳಿ ಹೊಡಿಕೊಂಡು ಗುರುನಾಮ ಸ್ಮರಣೆ ತಪಸ್ಸರಿ ಮಾಡ್ಯಾನ. ಆ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲು ಗದ್ದಿಗೆ ಮುಳ್ಳಿನ ಹಾಸಿಗೆ ಮಾಡಿ ತಪಶ್ಚರ್ಯ ಮಾಡುವುದಕ್ಕ ಕಾರಣ ಏನು? ಇನ್ನೂ ಏನು ಕಂಬಿದ್ದಿತ್ತು, ಯಾವ ಕಾರಣಕ್ಕಾಗಿ ಮಾಡ್ಯಾನ ಅಂತ ಎಲ್ಲನೇ ತಂದಾನ. ಎಲ್ಲಾನೇ ತಂದಾನ. ಇನ್ನೊಂದು ಏನು ಉಳಿದದ, ಎದಕ್ಕಾಗಿ ಎಲ್ಲಿ ತಪ್ಪಾಗೈದಾನ ಅನ್ನುವಂತ ಮಾತನ್ನ ಕೇಳ್ಯಾರಲ್ಪ. ಇರ್ಲಿ, ಬಹಳ ಒಳ್ಳೆ ಮಾತು ಕೇಳ್ಯಾರದು. ಹೌದು. ಯಾವಾಗ ಅಮೋಘ ಸಿದ್ಧ ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡ್ತಾ ಇದ್ದ, ಹೌದು. ಆಗ ತಾಯಿ ಪಾರ್ವತಿಯನ್ನು ನಾನಾ ಪರಿ ಕಾಡಿ ಪರೀಕ್ಷೆಯನ್ನು ಮಾಡಿ ನೋಡ್ತಾ ಇದ್ದಳು. ಹಾ ಆ ಹೇಳ್ತಾಳ ಅಮೋಘ ಸಿದ್ಧಗನಿಗೆ ಕರಕಿ ಪತ್ರಿ ವರ್ತಿಸಿದ್ದಾಳನ್ನ ಸಾಕು ಸಾಕು. ಜಂಬು ಬೆಟ್ಟಕ್ಕೆ ಹೋಗಿ ಹುಳ ಮುಟ್ಲಾರ ಹೂವ, ಕಪ್ಪಿ ಮುಟ್ಲಾರ ಸೀತಾಳನ್ನ ತೆಗೆದುಕೊಂಡು ಬಾ ಅಂದ್ರು. ಹೌದು. ಆಗ ಅಮೋಘ ಸಿದ್ಧ ಜಂಬು ಬೆಟ್ಟಕ್ಕೆ ಹೋಗಿ ಹುಳ ಮುಟ್ಲಾರ ಹೂವ, ಕಪ್ಪಿ ಮುಟ್ಲಾರನ್ನ ಸೀತಾಳನ್ನು ತೆಗೆದುಕೊಂಡು ಬಂದು ಗುರು ಸೇವೆಯನ್ನು ಮುಗಿಸಿದ. ಹೌದು. ಮುಗಿಸಿದಾಗ ಗುರುನಾಥ್ ಹೇಳ್ತಾನ, ಮಗು ಮರ್ತ್ಯ ಲೋಕದಲ್ಲಿ ಹೋಗಿ ಸಾಹಿತ್ಯಲಿ ಮಾನವನ ಉದ್ಧಾರ ಮಾಡು, ಹೋಗು ಅಂದ. ಹೌದು. ಆಗ ಅಮೋಘ ಸಿದ್ಧ ಗುರುವಿಗೆ ಹೇಳ್ತಾನೆಪ್ಪ, ಗುರುವೆ ಮರ್ತ್ಯ ಲೋಕದಲ್ಲಿ ಕುಲ 18 ಜಾತಿ ಜನರು ಎಲ್ಲರೂ ಇರ್ತಾರ. ನಾ ಮರ್ತ್ಯ ಲೋಕದಲ್ಲಿ ಹೋಗಿ ಯಾವ ಧರ್ಮದ ಇರ್ಲಿ ಅಂತ ಕೇಳ್ದ. ಆಗ ಗುರು ಹೇಳಿದ, ಉಗ್ರಾಣಿ ಮನೆಯಲ್ಲಿ ಹೋಗು, ಕ್ಯಾಮಿ ಕಂತಿ ಕೂರಿ ಕಂತಿ ಅದ, ನೀನು ಕೈಗೆ ಬಂದು ತಗೊಂಡು ಬಾ ಅಂದ. ಹೌದು. ಆಗ ಅಮೋಘ ಸಿದ್ಧ ಉಗ್ರಾಣಿ ಮನೆಯಲ್ಲಿ ಹೊಕ್ಕ ಕ್ಯಾಮಿ ಕಂತಿ ಕೂರಿ ಕಂತಿ ತಗೊಂಡು ಬಂದ. ಗುರುಗೌರಿ ಸೋಮಲಿಂಗ ಆಶೀರ್ವಾದ ನೀಡಿದ, ಪಾರ್ವತಿ ದೇವಿ ಆಶೀರ್ವಾದ ನೀಡಿದ್ರು. ಆಗ ಅಮೋಘ ಸಿದ್ಧ ಗುರುವಿಗೆ ಶರಣಾಂಗತಾಗಿ ಹೇಳ್ತಾನೆಪ್ಪ, ನಾ ಬೇಡಿದೆಲ್ಲ ಸಾಹಿತ್ಯ ನೀ ಕೊಟ್ಟಿದಿ, ಆದ್ರೂ ನಾ ಒಬ್ಬನೇ ಮರ್ತಿ ರೂಪಕ್ಕೆ ಹೋಗಂಗಿಲ್ಲ, ನೀನು ನಾನು ಜೋಡಿ ಬರ್ಬೇಕಂದ. ಬರ್ಬೇಕಂದಾಗ ಗುರುಗೌರಿ ಸೋಮಲಿಂಗ ಅವನ ಮಾತಿಗೆ ಬೆಲೆ ಕೊಟ್ಟು ಹೇಳ್ತಾನ, ನಾನು ನೀನು ಜೋಡಿ ಬರ್ತೇನಂದ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಎಲ್ಲರೂ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಎಲ್ಲರೂ ಕೂಡಿದ್ರು. ಕೂಡಿ ಅಮೋಘ ಸಿದ್ಧನ ಮೇಲೆ ಹೂಮಳಿ ಗರೆದಿದ್ರು. ಮರ್ತ್ಯ ಲೋಕಕ್ಕೆ ಹೋಗ್ ಮಗು ಅಂತೇಳಿ ಹರುಷ್ಯದಿಂದ ಹೂಮಳಿ ಗರೆದ್ರು. ಆಗ ಗುರುವೇ ಕರಿಕೊಂಡು ಅಮೋಘ ಸಿದ್ಧ ಮರ್ತ್ಯ ಲೋಕಕ್ಕೆ ಬಂದು ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ
ಆ ಜಾಗದಲ್ಲಿ ತಪ ಮಾಡಬೇಕಾದ್ರ ಕಾರಣ ಏನು ಅಂತ ಕೇಳಿದ್ರ ಯಾವಾಗ ಅಮೋಘಸಿದ ಕೈಲಾಸ ಬಿಟ್ಟು ಬರುವ ಸಮಯದೊಳಗ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರು ಇದ್ದರಲ್ಲ, ಆಗ ಬ್ರಹ್ಮ ಮತ್ತು ವಿಷ್ಣು ಕೈಲಾಸದೊಳಗೆ ಉಳ್ಕೊಂಡ್ರು. ಅವರಿಷ್ಟು ಮರ್ತ್ಯ ಲೋಕಕ್ಕೆ ಬಂದ್ರೆ ಬಹಳ ಒಳ್ಳೇದಾಗ್ತಿತ್ತು, ಇನ್ನು ಅವ್ರನ್ನ ಕೈಲಾಸ ಬಿಡಿಸಿ ಮರ್ತ್ಯ ಲೋಕಕ್ಕೆ ತರಬೇಕು ಅಂತ ಹೇಳಿ ಅವ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆ ಮಾಡಿ ತಪ ಮಾಡಕ್ ಚಾಲು ಮಾಡಿದ. ಆಗ ಅವನು ಭಕ್ತಿಯನ್ನ ನೋಡಿ ವಿಷ್ಣು ಮಂಗರಾಯಾಗಿ ಜನಿಸಿ ಬಂದ, ಬ್ರಹ್ಮ ಕರ್ಣಿ ಮಲ್ಕಾರಸಿದ್ದಾಗಿ ಜನಿಸಿ ಬಂದ. ಮಹಾದೇವನೇ ಪ್ರತಿ ಅವತಾರ ತಾಳೆ ಮಾಯಾದ ಮಗ ಮಹಾದುಲಿಂಗ ಅದ. ಆಗ 3 ಮಂದಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು 3 ಮಂದಿ ಕೂಡಿ ಮರ್ತೆ ಕೇಳಿದ್ರು. ಅಮೋಘ ಸಿದ್ಧನ ಮಕ್ಕಳಾದ್ರ ಅವ್ರು 3. ಆಗ ಮಾಯಾದ ಮಗು ಮಹಾದುಲಿಂಗ ಮನಿ ಕಾರ್ಬಾರ್ ಮಾಡ್ತಿದ್ದ, ತೇರವಾಡ ಮಂಗರಾಯಿ ಕೆಲ್ಲಾರ ಕಾಯ್ತಿದ್ದ, ಕರ್ಣಿ ಮಲ್ಕಾರಸಿದ್ದ ಕರುಗಳು ಕಾಯ್ತಿದ್ದ. ಹಿಂಗ ಆ 3 ಮಂದಿನ ಮರ್ತೆಕ್ ತರೋ ಸಲುವಾಗಿ ಅಮೋಘ ಸಿದ್ಧ ಮುಮ್ಮೆಟ್ಟು ಗುಡ್ಡದ ಮ್ಯಾಲ ತಪ್ಪ ಮಾಡ್ಯಾನ. ಇನ್ನೊಂದು ಇದ್ರಾಗೆ ಯಾಕಂದ್ರೆ ಇವ ಬಾಳ ಬೆರಿಕ್ಯಾನ, ಈಗ ದಾರಿಲಿ ಹೋದ್ರೆ ಈಗ ಆಟ ಓಣಿಲಿ ಬರ್ತಿರ್ತಾರೆ. ಇವನು ಚಟ ಬಹಳ ಸುಮಾರು, ಇವ ಯಾನ್ ಚೊಡೆ ಬಂದ ನೋಡ್ರಿ, ಇವನ್ ಚಟ ಬಹಳ ಸುಮಾರು. ನಾವೊಂದ್ ಹೇಳನೇ ಇಲ್ಲ ಹಿಂಗದ ಹೇಳ್ತಾನೆ. ಇನ್ನೊಂದ್ ಇದ್ರಾಗ ಏನದ, ಯಾವಾಗ ನರೋಟಿ ನಾಗರಾಯಗೌಡನ ಕೆಲ್ಲಾರ ಗೊಬ್ಬರದೊಳ ಗುರು ಮಾಯಾದ, ಆ ಗುರುವಿನ ಪ್ರತ್ಯಕ್ಷ ಮಾಡುವ ಸಲುವಾಗಿನೂ ಅಮೋಘಸಿದ ಜಾಗದಲ್ಲಿ ಶಿವ ಮಾಡಿದಾಗ ಶಕ್ತಿಯಿಂದ ಗುರುವಿನ ಪ್ರತ್ಯಕ್ಷ ಮಾಡ್ಕೊಂಡಾನ. ಅದಕ್ಕಾಗಿನೂ ಅಮೋಘಸಿದ ಮುಮ್ಮೆಟ್ಟು ಗುಡ್ಡದ ಮೇಲೆ ಸ್ವಾರ್ಥ ತೀರ್ಥ ಒಂದೇ ದಿನದೊಳಗೆ 4 ಕೆಲಸ ಮಾಡ್ಕೊಡ್ಬಿಟ್ಟ. ಅದಕ್ಕೆ ಇಂಥ ರೀತಿ ಅವ್ರನ್ನ ಕೈಲಾಸ ಗಮನದಿಂದ ಮರ್ತ್ಯ ಲೋಕಕ್ಕೆ ಇಳಿಸುವ ಸಲುವಾಗಿ ಮಾಯಾದ ಗುರುವಿನ ಪ್ರತ್ಯಕ್ಷ ಮಾಡ್ಕೊಳ್ಳೋ ಸಲುವಾಗಿ ಅಮೋಘಸಿದ ಮುಮ್ಮೆಟ್ಟು ಗುಡ್ಡದ ಮೇಲೆ ಜಪ ತಪ ಮಾಡ್ಯಾನ. ಅದಕ್ಕಿರ್ಲಿ ಇನ್ನೊಂದು ಮಾತ ನಾವು ಕೇಳುವುದದ ಈಗ ನಮ್ಮ ಹಿರಿಯ ಕಲಾವಂತರಿಗೆ, ಯಾಕಂದ್ರೆ ಅವ್ರು ಬಹಳಷ್ಟು ಅಭ್ಯಾಸ ಮಾಡಿರ್ತಕ್ಕಂಥವ್ರು. ಇತ್ತಿತ್ಲಾಗ ಬಂದು ಒಂದ್ ಸ್ವಲ್ಪ ಏನಾಗ್ಯದ ಅಂತ ಕೇಳಿದ್ರೆ, ಏನಾಗ್ಯರಿ ಡೊಳ್ಳಿನ ಹಾಡಿನ ಮೇಗಿನ ಒಂದ್ ಸ್ವಲ್ಪ ನಾದ ಕಡಿಮೆ ಆಗ್ಯದ. ಮಾಸ್ತರ್ದು ರಾಜಕಾರಣಿಗಳ ಕಡೆ ಮಕ್ಕಳು ಹೆಚ್ಚಾಗ್ಯದ. ಚೇರ್ಮನ್ ಈಗ ಆದ್ರೂ ಅವ್ರು ಬೆಳೆದುದೇ ಡೊಳ್ಳಿನ ಹಾಡಿನಿಂದೆ. ಹೌದು, ಮನಗುಳಿ ಎಲ್ಲ ಪಾಲಿಸಬೇಕಾದ್ರೆ ಮೊದಲ ಬೇರೆಯವ್ರ ಪುಣ್ಯನೇ, ಈ ಡೊಳ್ಳಿನ ಹಾಡಿನ ಪುಣ್ಯನೇ. ಹೌದು, ಇದರಿಂದನೇ ಅವ್ರು ಬೆಳಕಿಗೆ ಬಂದಾರ. ಊರಾಗ ಒಂದ್ ಸ್ವಲ್ಪ ಟೀಕೆ ಅದನ್ನ ಹುಡುಗನ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ಕ ನಿಂದ್ರಿಸ್ಬಿಟ್ರ, ಅದ್ರಾಗೆ ನಾದ್ ಬಿದ್ದದ ಎತ್ತಿಗೆ. ಅದಕ್ಕೆ ಈಗ ಅದನ್ನ ಇರ್ತಕ್ಕಂತ ವಿದ್ಯಾ ಮರ್ತಾನು ಏನ್ ಅವನ ಬಳಿ ಅದು ಇದು ವಿಚಾರ ಮಾಡುವ ಸಲುವಾಗಿ ಬಹಳ ಮಂದಿ ಎಲ್ಲ ಗುರು ಹಿರಿಯರು ಕೂಡಿರಿ. ಇವೊಂದು ಮಾತಲ್ಲಿ ಕೇಳುವುದದ, ಒಂದ್ ಮಾತು ಕೇಳಿಪ್ಪ ಅವ್ರಿಗೆ. ಬಾರಾಮತಿ ಗೌಡ್ರು ಸೋಮರಾಯ ತುಕ್ಕಪ್ರಾಯ, ಹೌದು, ಬಾರಾಮತಿಗೆ ಬರಗಾಲ ಬಿದ್ದ ಕಾಲಕ್ಕ 700 ಕಿಲ್ಲಾರ ಹೊಡಿಕೊಂಡು ಜಾತಿ ಜ್ಯೋತಿ ಮಕ್ಕಳನ್ನ ಕರಿಕೊಂಡು ಎಲ್ಲಿ ಬಂದಾರ? ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಉಂಬ್ರಾಜ್ ಗ್ರಾಮಕ್ಕೆ ಬಂದ್ರು. ಹೌದು, ಆ ಉಂಬ್ರಾಜ್ ಗ್ರಾಮದಲ್ಲಿ ಹುಲ್ಲು ಗುಡಿಸಲು ಹಾಕಿ 700 ಕಿಲ್ಲಾರನ ಗಂಗಿಧಡಿ ಮೇಲೆ ಜೋಪಾನ ಮಾಡ್ತಿದ್ರು. ಹೌದು, ಒಂದು ದಿವಸ ಸೋಮರಾಯ ಅಣ್ಣನಿಗೆ ಅಂದ, ಅಣ್ಣ ನನ್ನ ಮಂಡಿ ಮಾಚೆ ಅವನ ಮನೆಯೊಳಗಿರ್ತೇನು, ಈ 700 ಕಿಲ್ಲಾರ ನೀ ಜೋಪಾನ ಮಾಡ್ಕೊಂಡು ಬಾ ಅಂದ. ತುಕ್ಕಾಪ್ರಾಯ. ಆ ದಿವಸ ತುಕ್ಕಾಪ್ರಾಯ 700 ಕಿಲ್ಲಾರ ಹೊಡಿಕೊಂಡು ಹತ್ತಾಳೆ ಹದಿನಾಳು ಭೂಮಿಯಾಗ ಹತ್ತರಕ್ಕೆ ಹಸರಾಣಿ ಮೈಸ್ಕೊಂಡು ಕೊಂಕಣಗಾಮಿ ಭೂಮಿಯಾಗ ಕಿಲ್ಲಾರ ತಿರುಗಾಡಿಸಿಕೊಂಡು ನೀವರಿಗೆ ಸಂಗಮನಾಥನ ಮುರಿಗೆ ಬಂದ. ಭೀಮಾ ಹೊಳಿಯಲ್ಲಿ ಬಂದು 700 ಕಿಲ್ಲಾರಕ್ಕೆ ನೀರು ಕುಡಿಸಿಕೊಂಡು 3 ಕಣ್ಣಿನ ಹುತ್ತಿನ ಮೇಲೆ ತಲೆ ಕೊಟ್ಟು ಮನ್ಕೊಂಡಲ್ರಿಪ್ಪ. ಆಗ ಕಳ್ಳರ ಕೌಟಿಗೆಯಲ್ಲಿ ಇಳಿಸ್ತಕ್ಕಂತ 11 ನೋಡ್ರ ಬ್ಯಾಡ್ರ ಬಂದ ಆ ತುಕ್ಕಾಪ್ರಾಯನಿಗೆ ಮುತ್ತಿಗೆ ಹಾಕಿದಾಗ, ತುಕ್ಕಾಪ್ರಾಯ ಈ ಕೊಟ್ಟಿ ಬ್ಯಾಡ್ರು ನನ್ನನ್ನು ಮುಟ್ಟಿ ಪ್ರಾಣ ಹೊಡಿತಾರ ಅಂತ ಹೇಳಿ ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದ. ಆ ಧರಣಿಗೆ ಬಿದ್ದ ಕಾಲಕ್ಕ ಶಿವನ ಸಲಗರ ಗೂಳಿ ಉಂಬ್ಳ್ಯಾನ ಹಟ್ಟಿಗೆ ಹೋಗಿ ಹುಲ್ಲು ಗುಡಿಸಲು ಮುಂದ ಕಾಲು ಕೇಂದ್ರ ಎದೆ ಹುಡ್ಡಿಗತ್ತು. ಆ ಸೋಮರಾಯ ಜಡಿ ಝಾಡಿಸಿ ಎದ್ದು ನೋಡ್ತಾನ ಗೂಳಿ ಬಂದದ. ಅಣ್ಣನಿಗೇನೋ ಅನಾಹುತ ಆದಂಗ ಕಾಣ್ತದ ಅಂತೇಳಿ ಗೂಳಿ ಬೆನ್ನ ಹತ್ತಿ ಸಂಗಮನಾಥನ ಮುರಿಗೆ ಬಂದ. ಆಗ ಸಂಗಮನಾಥನ ಮುರಿಯಲ್ಲಿ ತುಕ್ಕಾಪ್ರಾಯ ತನ್ನ ಬಾಣ ತಾನೇ ಹೊಡ್ಕೊಂಡು ನೆಲತ್ತಿದ್ದ. ಅಣ್ಣ ಬಾಣ ಹೊಡ್ಕೊಂಡದು ನೋಡಿ ಸೋಮರಾಯನಿಗೆ ದುಃಖ ಇತ್ತು. ನೋಡಿ ಸೋಮರಾಯ ಅಳ್ತಿದ್ದ. ಅಳುವಾಗ ತುಕ್ಕಾಪ್ರಾಯ ಕರೆದು ತಮ್ಮನಿಗೆ ಹೇಳಿದ್ದ, ತಮ್ಮ ನೀನೇನ್ ಅಳಬೇಡ, ಕರಿಬೇಡ, ನನ್ನನ್ನೇ ಬೆನ್ನಿಗೆ ಹಾಕೊಂಡು ಉಂಬ್ಳ್ಯಾನ ಹಟ್ಟಿಗೆ ನಡಿ.
ಆಗ ಸೋಮರಾಯ ಅಣ್ಣ ತುಕ್ಕಾಪ್ರಾಯನಿಗೆ ಬೆನ್ನಿಗೆ ಹಾಕೊಂಡು ಉಂಬ್ಳ್ಯಾನ ಹಟ್ಟಿಗೆ ಬಂದ. ಜಾತಿ ಜ್ಯೋತಿ ಮಕ್ಕಳು ಜಕರಾಯ ಮಾಳಿಂಗರಾಯ 6-7 ವರ್ಷನವರಿದ್ರು. ತಂದಿ ಬಾಣ ಹೊಡ್ಕೊಂಡದನ್ನ ನೋಡಿ ದುಃಖ ಮಾಡಿ ಅಳಗತ್ತು. ಅಳುವಾಗ ಮಕ್ಕಳಿಗೆ ಕರೆದು ಸಮಾಧಾನ ಮಾಡಿದ ತುಕ್ಕಾಪ್ರಾಯ, ನೀವೇನು ಅಳಬೇಡ್ರಿ, ಕರೀಬೇಡ್ರಪ್ಪ, ಇದು ಅಸ್ಥಿರವಾದಂತ ಶರೀರದ ಏನು ಇದು ಒಂದಿನ ಬಿಟ್ಟು ಹೋಗ್ಬೇಕಾಗ್ತದ, ಇದಕ್ಕೆ ದುಃಖಿಸುವಂತದ ಕಾರಣ ಇಲ್ಲ ಅಂತ ಅವ್ರಿಗೆಲ್ಲ ಸಮಜಿ ಹೇಳಿದ. ಹೇಳಿ ಆಗ ತಂದಿ ಮಕ್ಕಳು ಕೂಡಿ, ಅಣ್ಣ ತಮ್ಮರು ಮಕ್ಕಳು ಕೂಡಿ ಒಂದೇ ಹಗಲೊಳಗೆ ಅವರು ಊಟ ಮಾಡಿದ್ರು. ಇದು ಕೊನೆಯ ಊಟ ಅಂತ ಹೇಳಿ ಊಟ ಮಾಡಿ ತುಕ್ಕಾಪ್ರಾಯನಿಗೆ ತುಕ್ಕಾಪ್ರಾಯ ಸೋಮರಾಯನಿಗೆ ಹೇಳ್ತಾನ, ಇನ್ನು ಮಾತ್ರ ನಿನಗೆ ಇಲ್ಲಿ ನಿಭಾಣೆ ಹಾಕೊಡಂಗಿಲ್ಲ ಅವರು, ನನ್ನ ಸಮಾಧಿ ಮಾಡಿ ನೀ ಜಾತಿ ಜ್ಯೋತಿ ಮಕ್ಕಳನ್ನ ಕರ್ಕೊಂಡು ಶಾಡಬಾಬನ ಗುಡ್ಡಕ್ಕೆ ಹೋಗತ್ತೆ. ಆಗ ತುಕ್ಕಾಪ್ರಾಯನ ಸಮಾಧಿ ಮಾಡಿದ್ರು. ಜಾತಿ ಜ್ಯೋತಿ ಮಕ್ಕಳನ್ನ ಕರಿಕೊಂಡು ತುಕ್ಕಾಪ್ರಾಯ ಎಡ್ಕ ಬಗಲಕ ಹೆಗಲಿ ಮ್ಯಾಗ ಹೊತ್ಕೊಂಡು ಎದ್ದು ಬಂದಲ್ಲಿ ಹದ್ದು ಬಿಡಮಂಗಾಯ್ತು ಭಗವಂತ, ನಾವಿಬ್ಬರು ಜೋಡಿ ಇದ್ದೇವು, ಜೋಡಿನ ಆಡಿನ ಕೊಳಮಲ್ಲಿಂಗ ಇಬ್ರು ಜೋಡ್ ಅಣ್ಣ ತಮ್ಮರಿದ್ದೇವು, ಹಗಲು ಎಳೆ ಬತ್ತು, ಎಂತ ಎಳೆ ತಂದೆವು ಭಗವಂತ ಅಂತ ಹೇಳಿ ಅಳುತ್ತ ಸೋಮರಾಯ 700 ಕೆಲ್ಲಾರ ಹೊಡ್ಕೊಂಡು ಶಾಡಬಾಬನ ಗುಡ್ಡಕ್ಕೆ ಹೋದ. ಅಲ್ಲಿ ಹೋಗಿ ದಿಳ್ಳಿ ಸುಲ್ತಾನ್ ಭಾಷಾನ ಪಟ್ಟಣದಳು ವಡ್ಡಿವಾಲಗಿ ಶಿವಸ್ಥಾನ ಇತ್ತು. ಆ ವಡ್ಡಿವಾಲಗಿ ಶಿವಸ್ಥಾನ ಮೇಲೆ ಶಿಲೆಯದ ಲಿಪಿ ಇತ್ತು. ಅದು ಜಕ್ಕಪ್ಪ ಮಾಳಪ್ಪನಿಗೆ ಸ್ವರ್ಜನ ಆಗಬೇಕಂತ ಹೇಳಿ ಬರೆದಿತ್ತು. ಹೌದಾ? ಆ ಸುಲ್ತಾನ್ ಭಾಷಾನ ದರ್ಬಾರಕ್ಕೆ ಹೋಗಿ ಇವ ಸೋಮರಾಯ ಬಾವಾನ ವೇಷ ಧಾರಣ ಮಾಡಿದ. ಬಂಗಾಲಿ ಬಾವ ಆಗಿ ಹೋಗಿ ಅವೆಲ್ಲ ಎಷ್ಟಿತ್ತ ಸೌತ್ ಪಾಲ ಸೌನ್ ಮಾಡಿ ಅವು ವಡ್ಡಿವಾಲಗಿ ಶಿವಸ್ಥಾನ ತನ್ನ ಮಕ್ಕಳ ಕೈವಾಸ ಆಯಿತು. ತಗೊಂಡು ಮರಳಿ ಬಂದ್ರು. ದಾರ್ಯಾಗ ತುಕ ಸೋಮರಾಯನು ಗುರುವಿಗೆ ಶಿರಾರ್ಪಣೆ ಮಾಡಿಕೊಟ್ಟ. ಮುಂದ ಜಕರಾಯ ಮಾಳಿಂಗರಾಯ ತಂದಿಗೆ ವಚನ ಕೊಟ್ಟಿದ್ರು. ನಮ್ಮ ವಯಸ್ಸು 24 ವರ್ಷ ಆಗುರದೊಳಗ ಈ 1100 ಬ್ಯಾಡ್ರನ ಮಂಗಳಾಡ ದೇಗಲದೊಳಗೆ ಹಾಕಿ ಚಂಡ ದಂಡ ಕಡಿದು ನೀನು ಮುಂದೆ ನೆಲ ಭುಯಾರ ತೆಗೆದು ರುದ್ರಗಟ್ಟಿ ಕಟ್ತೀವಿ ಅಂತ ಹೇಳಿದ್ರು. ತಂದಿಗೆ ಮಾತು ಕೊಟ್ಟಿದ್ದ ಪ್ರಕಾರ ಮಾಳಿಂಗರಾಯ ಜಕರಾಯ ಇಬ್ರು ಕೂಡಿ ಉಂಬ್ಳ್ಯಾನ ಹಟ್ಟಿಗೆ ಬಂದ್ರು. ಆ ತಂದಿರ್ತಕ್ಕಂತ ಶಿವಸ್ಥಾನ ಅಲ್ಲಿದೇನ್ ದಿಳ್ಳಿ ಸುಲ್ತಾನ್ ಭಾಷಾಣ ಪಟ್ಟಣದೊಳಗಿನ ಶಿವಸ್ಥಾನ ತಂದ್ರಲ್ಲ, ಆ ಶಿವಸ್ಥಾನ ನೆಲ್ಲ ಭುಯಾರ ತೆಗೆದು ಕಲ್ಲಿನ ಮನಿ ಕಟ್ಟಿ ಅದಕ್ಕೆ ಕಲ್ಲಿನ ಬಾಗಿಲ ಕಲ್ಲಿನ ಕೀಲಿ ಅಂತ ಸ್ಥಳದಲ್ಲಿ ಇಟ್ರು. ಹೌದು, ಇಟ್ಟು ಮುಂದ ಈ 1100 ಬ್ಯಾಡ್ರನ್ನ ಶೋಧ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಶೋಧ ಮಾಡಿ ಇವ್ರನ್ನ ಮಂಗಳಾಡ ದೇಗಲದೊಳಗೆ ಹಾಕಿ ಚಂಡಗಂಡ ಕಡಿದು ತಂದಿ ಮುಂದೆ ನೆಲ ಭುಯಾರ ತೆಗೆದು ರುದ್ರಗಟ್ಟಿ ಕಟ್ಟಿದ್ರು. ಆ ತಂದಿಗೆ ಮಾತು ಕೊಟ್ಟಿದ್ರು, ಯಥಾ ಪ್ರಕಾರ ನೀನು ಮುಂದೆ ರುದ್ರಗಟ್ಟಿ ಕಟ್ಟಿ ಅದ್ರ ಮ್ಯಾಲ ನುಡಿ ಮಾಡ್ತೇವೆ ಅಂತ ಹೇಳಿದ್ರು. ಮುಂದ ಆ ತಂದಿಗೆ ಹೇಳಿದ ಪ್ರಕಾರ ರುದ್ರಗಟ್ಟಿ ಕಟ್ಟಿದ್ರು. ಅಲ್ಲಿದಿಂದ ಇದನ್ನೆಲ್ಲ ಮಾಳಿಂಗರಾಯನ ಇತಿಹಾಸ ಚಾಲು ಆಯ್ತು. ನಾ ಕೇಳುವಂತ ಮಾತೇನದಪ್ಪ ಅಂತ ಕೇಳಿದ್ರೆ, ಏನ್ರಿಪ್ಪ ಇದ್ರೊಳಗ ತುಕ್ಕಾಪ್ರಾಯ ಸೋಮರಾಯ ಅವ್ರು 7 ತೇಲಿ ಹಿಡಿದು ಖಿಲ್ಲಾರ ಕೈದಾರ. ಹೌದು. ಇನ್ನು ಮಾಳಿಂಗರಾಯ ಜಕರಾಯ ಇವರಿಬ್ರು ಕುರಿ ಕೈದಾರ. ಅವ್ರ ತಂದಿ ಖಿಲ್ಲಾರ ಕೈದಾರ, ಅವರು ಮಕ್ಕಳು ಮಾತ್ರ ಕುರಿ ಕೈದಾರ. ಅದಕ್ಕೆ ನನ್ನ ಪ್ರಶ್ನೆ ಏನದ, ಖಿಲ್ಲಾರಿಯಲ್ಲಿ ಹಾದು ಕುರಿ ಇವರಿಗೆ ಯಾರು ಕೊಟ್ರು? ಹೌದೌದು. ಖಿಲ್ಲಾರಿಯಲ್ಲಿ ಅದು ಕುರಿ ಇವರಿಗೆ ಯಾರು ಕೊಟ್ರು? ಇವ್ರ ಪರಂಪರ ಇವ್ರು 7 ತೇಲಿ ಹಿಡಿದು ಎಲ್ಲ ಖಿಲ್ಲಾರಿ ಕೈಕೊತ್ ಬಂದ. ಪಾಲಕರಾಯ ಸೈನಿಕ ಬೊಂಬುರಾಯ ಇವರೆಲ್ಲರೂ ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಾಪ್ರಾಯ ಇವ್ರು ಎಲ್ಲ ಖಿಲ್ಲಾರಿ ಕೈದಾರ. ಆದ್ರೂ ಅವ್ರ ಮಕ್ಕಳು ಕುರಿ ಕೈದಾರ. ಅದಕ್ಕೆ ಇವ್ರು ಖಿಲ್ಲಾರಿ ಯಾಕಡೆ ಹೋದು, ಅವ್ರಿಗೆ ಕುರಿ ಯಾರು ಕೊಟ್ರು? ಕುರಿ ಯಾಕೆ ಬಂದು ಏರ್ಲಿ. ಇದು ಒಂದು ಪ್ರಶ್ನೆ ನಮಗ ಹಾಲು ಮತದೊಳಗದ. ಇನ್ನೊಂದು ಪ್ರಶ್ನೆ ಅವ್ರು ಹೆಂಗ್ ಕೇಳಿದ್ರು ನೋಡ್ರಿ ನಮಗ. ಏನಂದ್ರಪ್ಪ ಅವ್ರು ಹೆಂಗ್ ಕೇಳ್ಯಾರ ಹಂಗೆ ಕೇಳಬೇಕಾಗ. ಯಾವ ಊರ, ಯಾವ ಜಿಲ್ಲಾ, ಯಾವ ತಾಲೂಕ ಅಂತಾರೆ ಇಂಥದ್ ನಡೀತದ ಅಂತ ಕೇಳ್ಯಾರ ಅವರು. ನಾವೊಂದು ಸಾದಾ ಪ್ರಶ್ನೆ, ಈ ಬಿರಾಣ ದೇವರ ಮಾಳಿಂಗರಾಯ ಇವರ ವಂಶಾವಳಿ ಮಠದಲ್ಲಿ ಒಂದು ಸ್ಥಾನದೊಳಗ ಈ ಸದ್ಯನೂ ನಡೀತಿರುವಂತಹ ಒಂದು ಪದ್ಧತಿ. ಯಾವ್ದಪ್ಪ ಅದು ಪದ್ಧತಿ ಏನದ ಅಂತ ಕೇಳಿದ್ರ, ಗರ್ಭಗುಡಿಯಾಗ ಒಯ್ದು ದೇವರಿಗೆ ಬಣ್ಣ ಏರಿಸ್ತಾರಲ್ಲ, ಆ ಬಣ್ಣ ಒಯ್ದು ಗರ್ಭಗುಡಿಯಾಗ ಇಟ್ಟು ಬಾಗಿಲು ಮುಚ್ಚಿ ಅವ್ರ ಪೂಜೆ ಮಾಡುವಂತ ಪೂಜಾರಿ ಅವ್ರು ಹೊರಗೆ ಕೂತರು ಅಂದ್ರ ಆ ದೇವರ ತನ್ನ ಬಣ್ಣ ತಾನೇ ಏರಿಸ್ಕೊಂಡು ಬಾಗಿಲಿ ಸರಿಸ್ತು. ಆ ಬಾಗಿಲಿ ಅವಾಗ ಖಡಕ್ ಅಂದಾಗೆ ಇವ ಹೋಗಿ ಹೊಳ್ಳಿ ನೋಡ್ತಾನ, ಹೋಗಿ ಬಾಗಿಲು ಸೇರ್ತಾನ. ಈ ಸದ್ಯ ಆದ್ರೂ ಕೂಡ ಇಂಥ ಕಲಿಕಾಲದೊಳಗ ಆ ತನ್ನ ಬಣ್ಣ ತಾನೇ ಏರಿಸಿಕೊಳ್ಳುವಂತ ದೇವರ ಯಾವ ಜಿಲ್ಲಾ, ಯಾವ ತಾಲೂಕ, ಯಾವ ಊರೊಳಗದ, ಅದು ಯಾವ ದೇವರದ?
ಇದೊಂದು ಪ್ರಶ್ನೆ ಹೇಳಿದಿ ಮಸ್ಕರ ನಿನಗ ನಂದು ಸಾಷ್ಟಾಂಗದ ಮತ್ ನೀನು ನಮಸ್ಕಾರ ಮಾಡಿ ನಮಸ್ಕಾರ ಮಾಸ್ತರ್ ಹೌದು ಮಾಸ್ತರ್ ಅದೇವು ಅವ್ರು ಏನ್ ಹರ್ಕತ್ತಿಲ್ಲ ಇನ್ನೂ ಎಲ್ಲಪ್ಪಣ ತೆಲಿ ಇದ್ರಾಗ ಉಳ್ದದ ರಾಜಕೀಯ ಹೋಗಿಲ್ಲ ಮತ್ ಈ ಪ್ರಶ್ನೆದ ಉತ್ತರದವ್ರು ಹೇಳಿಲ್ಲ ಅಂದ್ರೆ ಇದು ತೆಲಿ ಎಲ್ಲ ಬಟಾಟೆಗೆ ಅದಕ್ಕಿರ್ಲಿ ಯಥಾ ಪ್ರಕಾರ ನಮ್ಮ ಯಾವ ಹೊನ್ಬೀರಿ ಗ್ರಾಮಕ್ಕೆ ಬರಗಾಲ ಬಿದ್ದ ಕಾಲಕ್ಕ 700 ಖಿಲ್ಲಾರನ ಹೊಡಿಕೊಂಡು 700 ಖಿಲ್ಲಾರ ಮೈಸ್ತಿದ್ರು ಯಾರಪ್ಪ ಅಂತ ಕೇಳಿದ್ರೆ ಬಿಳಿಯಾಣಿಸಿದ್ದ ಆಗ ಆ ಸೋಮಣಮುತ್ಯನ ಮಗ ಓಗಣ ಮುತ್ಯ ಮಕಣಾಪುರಕ್ಕೆ ಹೋಗಿ ಗುರು ಸೇವೆ ಮಾಡ್ತಿದ್ದ. ಆ ಬರಗಾಲ ಬಿದ್ದ ಕಾಲಕ್ಕೆ ಯಾವ ರೀತಿ ಊರಾಗಿನ ಗುರು ಹಿರಿಯರು ಗುಳೆ ಕಟ್ಕೊಂಡು ಮುಂದಿನ ನಾಡಿಗೆ ಹೋಗೋಣ ಅಂತ ಹೇಳಿ ನಡೆದಿರು. ಆಗ ದಾರಿಯಾಗ ಭೇಟಿ ಆಗ್ತಾನೆ ಓಗ್ಯಾಣ ಮುತ್ಯ ಗುರು ಸೇವೆ ಮಾಡಿ ಮರಳಿ ಬರುವಾಗ ಊರ್ ಬಿಟ್ಟು ನೀವು ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮನ್ನು ಸಾಕಷ್ಟು ಮಳಿ ಕೊಡ್ತೇನೆ ನಡ್ರಿ ಅಂತ ಹೇಳಿ ಹೊಳ್ಳಿ ತಂದ. ಆ ಧರ್ಮದ ಕಟ್ಟೆ ಮ್ಯಾಗ ನಿಂತ ಕಂಬಳಿ ಬೀಸಿದ. ಜನದನ ಸುಖವಾಗಿ ಬಾಡ್ರಿ ಅಂದ. ಸಾಕನಷ್ಟು ಮಳಿ ಆಯ್ತು, ಹಳ್ಳು ಕೊಳ್ಳು ಬೋರೇಡಿ ಹಿರ್ಲಿಗತ್ತು. ಯಾವ ರೀತಿ ಹೋಗ್ಯಾಣ ಮುತ್ಯ ಮಳಿ ಕರೆದ ನಾನು ಬಗ್ಗೆ ಒಂದು 4 ಕುಡಿ ಚಾಲ ಹಾಡು.